ರೆಸಿನ್ ಆರ್ಟಲ್ಲಿ ಫೋಟೋ ಮತ್ತು ನೇಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೊಂದು ಶಾಪಿಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಸೈಜಿನ ಫೋಟೋ ಪ್ರಿಂಟ್ ಮಾಡಿ ಕೊಡಿ ಅಂದರೆ 20 ರುಪೀಸ್ ಹೇಳ್ತಾರೆ. ಕೆಲವೊಂದು ಕಡೆ 30 ರುಪೀಸ್ 50 ರುಪೀಸ್ವರೆಗೂ ಇರುತ್ತೆ. ಅದನ್ನೇ ನಾವೇ ಪ್ರಿಂಟ್ ಮಾಡಿಕೊಂಡ್ರೆ ತುಂಬ ದುಡ್ಡನ್ನ ಉಳಿಸ್ಬೋದು. ನಾನಿವತ್ತಿನ ವೀಡಿಯೋದಲ್ಲಿ ಹೇಗೆ ಎಡಿಟಿಂಗ್ ಮಾಡೋದು, ಹೇಗೆ ಪ್ರಿಂಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಕ್ಯಾನ್ವಾ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಾನಿವಾಗ ಕ್ಯಾನ್ವಾ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ A4 ಫೋಟೋ ಶೀಟ್ ಸಿಗೋದ್ರಿಂದ ನಾವು ಎಡಿಟಿಂಗ್ನು A4 ಶೀಟಲ್ಲಿ ಮಾಡಬೇಕಾಗತ್ತೆ. ನಾನಿವಾಗ ಬ್ಲ್ಯಾಂಕ್ A4 ಶೀಟ್ನ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಇದು ಬಂದಿದೆ ನೋಡಿ. ಇದರಲ್ಲಿ ನಾವು ನಮ್ಗೆ ಬೇಕಾದ ಶೇಪನ್ನು ನಾವು ಇದರಲ್ಲಿ ಯೂಸ್ ಮಾಡ್ಬೋದು. ಈಗ ಎಲಿಮೆಂಟ್ಸ್ ಅಂತ ಇದೆ, ಇದರಲ್ಲಿ ನಾವು ನಮ್ಗೆ ಬೇಕಾದ ಶೇಪನ್ನು ತಗೊಳ್ಬೋದು. ನಾನಿಲ್ಲಿ ಇವಾಗ ಒಂದು ಶೇಪನ್ನು ತಗೊಳ್ತಾ ಇದ್ದೀನಿ. ಇದನ್ನು ನಾವು ಯಾವ ಸೈಜಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು. ಇಲ್ಲಿ ಇವಾಗ 10 ಸೆಂಟಿಮೀಟರ್ ಅಂತಿದೆ, ನಾನು ಅದನ್ನು 8 ಸೆಂಟಿಮೀಟರ್ ಮಾಡ್ತಾಯಿದ್ದೀನಿ. ಈ ಶೀಟು ಸೆಂಟಿಮೀಟರಲ್ಲಿರೋದ್ರಿಂದ ನಾವೆಲ್ಲದನ್ನು ಸೆಂಟಿಮೀಟ್ರಲ್ಲೇ ಮಾಡಬೇಕಾಗತ್ತೆ. ಇವಾಗ 8 ಸೆಂಟಿಮೀಟ್ರಲ್ಲಿದೆ. ಇದಕ್ಕೆ ನಾನು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರಿಪ್ಲೇಸಿಗೆ ಹೋಗ್ಬಿಟ್ಟು ನಮಗೆ ಬೇಕಾದ ಫೋಟೋನ ತಗೊಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಈ ಫೋಟೋನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಮಾಡಿದ್ದೀನಿ ನೋಡಿ. ನೆಕ್ಸ್ಟು ಇನ್ನೂ ಬೇಕಿದ್ದರೆ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಈ ಶೇಪ್ ಬೇಕು, ಈ ಶೇಪ್ನ ತಗೊಳ್ತಾ ಇದ್ದೀನಿ. ತುಂಬ ಶೇಪ್ಸ್ ಇದೆ, ನಾನು ಇದರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ನಾನು ಇಲ್ಲಿಗೆ ಹೋಗ್ಬಿಟ್ಟು ಈಗ ನನಗೆ 3 ಸೆಂಟಿಮೀಟರಲ್ಲಿ ಬೇಕು ಇದು. ಓಕೆ, ಇದನ್ನು 3 ಸೆಂಟಿಮೀಟರ್ ತಗೊಳ್ತಾ ಇದ್ದೀನಿ. ಇವಾಗ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋಗೆ ಹೋಗ್ಬಿಟ್ಟು ರಿಪ್ಲೇಸಿಗೆ ಹೋಗ್ಬಿಟ್ಟು ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಫೋಟೋ ಬಂದಿದೆ. ಇವಾಗ ನೆಕ್ಸ್ಟ್ ವಾಪಸ್ಸು ಬೇರೆ ಶೇಪ್ಸ್ ಬೇಕಿದ್ದರೆ ತಗೊಳ್ಬೋದು. ಎಲಿಮೆಂಟ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಇದೆ, ಇಲ್ಲಿ ನೋಡಿ, ಇಲ್ಲಿ ಸ್ಕ್ವೇರು ಎಲ್ಲ ಇದೆ, ರೆಕ್ಟ್ಯಾಂಗಲ್ ಇದೆ, ಸರ್ಕಲ್ ಇದೆ, ಬಾಕ್ಸ್ ಇದೆ, ಆಮೇಲೆ ಟೇಬಲ್, ಆ್ಯರೋ, ಇದೆಲ್ಲದೂ ಇದೆ. ಇದು ಯಾವುದು ಬೇಕಿದ್ರೂ ತಗೊಳ್ಬೋದು. ಸ್ಕ್ವೇರ್ ಅದು ಇದೆ, ಎಲ್ಲದೂ ಇದೆ. ಶೇಪ್ಸ್ ಅಂತ ಕೊಟ್ಟರೆ ಇಲ್ಲಿ ನೋಡಿ, ಸಿ ಆಲ್, ಇದರಲ್ಲಿ ತುಂಬ ಶೇಪ್ಸ್ ಇದೆ. ಈ ಥರ ಶೇಪ್ಸ್ ಯಾವ್ದು ಬೇಕಿದ್ರೂ ತಗೊಳ್ಬೋದು. ನೋಡಿ, ಏನೇನೋ ಶೇಪ್ಸ್ಗಳಿವೆ. ಇವೆಲ್ಲ ನಿಮ್ಗೆ ಬೇಕಿದ್ದರೆ ತಗೊಳ್ಳಿ. ನನಗೆ ಬೇಕಾಗಿರೋ ಶೇಪ್ಸು ಒಂದು 4 ಇದೆ, ಅದನ್ನು ತಗೊಂಡು ನಿಮಗೆ ತೋರಿಸ್ತೀನಿ ಅಷ್ಟೇ. ಇದು ನೋಡಿ, ಈ ಶೇಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಫೋಟೋನ ಆ್ಯಡ್ ಮಾಡಬೇಕು. ಹೀಗೆ ಆ್ಯಡ್ ಮಾಡ್ತೀನಿ ನೋಡಿ. ಈ ಬೇಬಿ ಫೋಟೋನ ಆ್ಯಡ್ ಮಾಡ್ತೀನಿ. ಇವಾಗ ಫೋಟೋ ಆ್ಯಡ್ ಮಾಡಿಬಿಟ್ಟು ಆಮೇಲೂ ಶೇಪ್ ಕೊಡ್ಬೋದು. ಇದು ನನಗೆ 5 ಸೆಂಟಿಮೀಟರಲ್ಲಿ ಬೇಕು. 5 ಸೆಂಟಿಮೀಟರ್ ಅಂತ ಹಾಕ್ತೀನಿ. ಓಕೆ, ಆಗಿದೆ ನೋಡಿ. ಹೀಗೆ ನಮ್ಗೆ ಯಾವ ಶೇಪ್ ಬೇಕಿದ್ರೂ ಕೊಡ್ಬೋದು. ಬ್ಯಾಕ್ ಹೋಗ್ಬಿಟ್ಟು ಆಲ್ ಅಂತ ಕೊಡ್ತೀನಿ. ಇದಕ್ಕೆ ಕೊಟ್ಟಿದ್ರೆ ರ್ಯಾಂಡಮ್ ಶೇಪ್ಸ್ ಅಂತಿದೆ. ಇದು ನೋಡಿ, ಈ ಥರ ಶೇಪ್ಸ್ ಎಲ್ಲ ಇದೆ. ನಾನಿವಾಗ ಇದಕ್ಕೆ ಫೋಟೋನ ರಿಪ್ಲೇಸ್ ಮಾಡ್ತೀನಿ. ಈ ಬೇಬಿ ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಓಕೆ. ಇದು ಸೈಜನ್ನು ಬೇಕಿದ್ರೆ ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪೊಸಿಷನಿಗೆ ಹೋಗ್ಬಿಟ್ಟು ಅಡ್ವಾನ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಬೇಕಿದ್ದರೆ 10 ಅಂತ ಕೊಟ್ಟರು ಆಗುತ್ತೆ ನೋಡಿ. 11 ಸೆಂಟಿಮೀಟರ್ 10 ಸೆಂಟಿಮೀಟರ್ ನೋಡಿ, ಎಷ್ಟು ದೊಡ್ಡದು ಬಂದಿದೆ. ಹೀಗೆ ದೊಡ್ಡದು ಎಷ್ಟು ಬೇಕಿದ್ರೂ ನಾವು ಆ್ಯಡ್ ಮಾಡ್ಬೋದು. ಓಕೆ, ಈ ಥರ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಆಮೇಲೆ ಮತ್ತೇನು ಮಾಡ್ಬೋದು, ಓಕೆ, ಇದ್ರ ಮೇಲೆ ಟೆಕ್ಸ್ಟ್ ಬೇಕಿದ್ರೂ ಬರಿಬೋದು. ಹೆಲೋ ಬೇಬಿ ನೋಡಿ, ಹೆಲೋ ಬೇಬಿ ಬಂದಿದೆಯಲ್ಲ, ಇದನ್ನು ಇಲ್ಲಿ ಬರಿಬೋದು. ಇಲ್ಲಿ ನೋಡಿ. ಓಕೆ, ಇದೆಲ್ಲ ಏನು ಬೇಕಿದ್ರೂ ಫೋಟೋದಲ್ಲಿ ಮಾಡ್ಬೋದು. ನೀವು ನೆಕ್ಸ್ಟು ನಿಮ್ಗೆ ಹೆಂಗೆ ಬೇಕು ಹಾಗೆಲ್ಲ ಮಾಡ್ಕೊಳ್ಬೋದು.
ಆಯಿತಾ. ಈ ಥರ ಎಲ್ಲ ಮಾಡ್ಕೊಬೋದು. ನಿಮ್ಗೆ ಇಷ್ಟು ಹೇಳಿದ್ದೀನಿ ಅಂದಮೇಲೆ ಏನು ಬೇಕಿದ್ರೂ ಡಿಸೈನ್ ಆ್ಯಡ್ ಮಾಡ್ಬೋದು, ಯಾವ ಸೈಜಲ್ಲಿ ಬೇಕಿದ್ರೂ ಮಾಡ್ಬೋದು, ಯಾವ ಶೇಪಲ್ಲಿ ಬೇಕಿದ್ರೂ ಮಾಡ್ಬೋದು, ಯಾವ ಫೋಟೋನ ಬೇಕಿದ್ರೂ ಆ್ಯಡ್ ಮಾಡ್ಬೋದು, ಏನು ಬೇಕಿದ್ರೂ ಮಾಡ್ಬೋದು. ಇಷ್ಟನ್ನು ಮಾಡಿಬಿಟ್ಟು ಇದನ್ನು ನಾವು ಇವಾಗ ಸೆಂಡ್ ಮಾಡಬೇಕು. ಸೆಂಡ್ ಮಾಡೋದು ಹೇಗೆ ಅಂದರೆ, ಬೇರೆಯವ್ರಿಗೆ ಸೆಂಡ್ ಮಾಡೋದು ಹೇಗೆ ಅಂತ ನಾನು ಇದರಲ್ಲಿ ತೋರಿಸ್ತೀನಿ. ಇಲ್ಲಿ ಆ್ಯರೋ ಮಾರ್ಕ್ ಇದೆ ನೋಡಿ, ಆ ಆ್ಯರೋ ಮಾರ್ಕಿಗೆ ಹೋಗಿಬಿಟ್ಟು ಇಲ್ಲಿ ಡೌನ್ಲೋಡ್ ಕೊಡಬೇಕು. ಇವಾಗ PDF ಫಾರ್ಮಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಓಕೆ, ಇದನ್ನು ವಾಟ್ಸಪ್ಪಲ್ಲಿ ನಂಬರ್ಗೆ ಸೆಂಡ್ ಮಾಡಿಕೊಡ್ಬೇಕು. ಓಕೆ, ಹೀಗೆ ಸೆಂಡ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನೀವು ಜೆರಾಕ್ಸ್ ಶಾಪಲ್ಲಿ ಹೋಗಿಬಿಟ್ಟು ಅವ್ರಿಗೆ ಇದನ್ನು ಸೆಂಡ್ ಮಾಡಿಬಿಟ್ಟು ನನಗೆ ಫೋಟೋ ಕಾಪಿ ಪ್ರಿಂಟ್ ತೆಕ್ಕೊಡಿ ಅಂದರೆ ಅವ್ರು ತೆಕ್ಕೊಡ್ತಾರೆ. ನಿಮ್ಮದೇ ಬೇಕಿದ್ದರೂ ಫೋಟೋ ಶೀಟ್ನ ತೊಗೊಂಡೋಗಿ ಕೊಟ್ಟರು ಅವರು ಫೋಟೋನ ಪ್ರಿಂಟ್ ಮಾಡಿ ಕೊಡ್ತಾರೆ. ಇದಕ್ಕೆ ಒಂದು 20 ರೂಪೀಸ್ ಇರುತ್ತೆ, ಕೆಲವೊಂದು ಕಡೆ 40-50ವರೆಗೂ ಇರುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ರೇಟು, ಅದು ಏನೂ ಮಾಡೋಕ್ಕಾಗೋದಿಲ್ಲ, ನೀವು ಅಷ್ಟು ಕೊಡಬೇಕಾಗುತ್ತೆ. ನಾನು ಮಾಡಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ತಿಳಿಸ್ಕೊಡಿ. ಥ್ಯಾಂಕ್ ಯು.